ಹಾಯ್ ಎವ್ರಿವಾನ್, ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಹಿಯರ್, ಮೈ ನೇಮ್ ಇಸ್ ಸೊನಾಲಿ ಆ್ಯಂಡ್ ಐ ಶೇರ್ ಮೈ ಥಾಟ್ಸ್ ಆ್ಯಂಡ್ ಒಪಿನಿಯನ್ಸ್ ಇನ್ ದಿಸ್ ಪ್ಲಾಟ್ಫಾರ್ಮ್. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಮಂತ್ ಸ್ಟಾರ್ಟ್ ಆದಾಗ್ಲಿಂದನೂ ನಾನು ನಿಮ್ಗೆ ಹೇಳಿದ್ದೇನೆ ದಟ್ ಶ್ರಾವಣ ಇಸ್ ಮೈ ಫೇವ್ರೆಟ್ ಮಂತ್. ಅದರ ಮೇನ್ ರೀಸನ್ ಇಸ್ ದಿಸ್ ಫೆಸ್ಟಿವಲ್, ವರಮಹಾಲಕ್ಷ್ಮಿ ಹಬ್ಬ. ನಾನಿವೆಲ್ಲ ಹಬ್ಬ ಪೂಜೆಗಳನ್ನು 2021 ಸ್ಟಾರ್ಟ್ ಮಾಡಿದ್ದು, ಜಸ್ಟ್ ಆಫ್ಟರ್ ಐ ಗಾಟ್ ಮ್ಯಾರಿಡ್. ಪ್ರತಿ ವರ್ಷವೂ ಅಷ್ಟೇ ಶ್ರದ್ಧೆ ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ನಾನು ಎಲ್ಲಿದ್ದೇನೋ ಅಲ್ಲಿ ನನ್ನ ಪರಿಸ್ಥಿತಿ ತಕ್ಕಂತೆ ಪೂಜೆಗಳನ್ನು ನಡೆಸ್ಕೊಡ್ತಾ ಹೋಗ್ತಾ ಇದ್ದಾನೆ. ಬನ್ನಿ ನನ್ನ ಜೊತೆ ಈ ವರ್ಷದ ಹಬ್ಬ ಹೇಗಿತ್ತು ನೋಡೋಣ. ಪ್ರತಿ ಹಬ್ಬದ ತಯಾರಿ ಒಂದಿನ ಮುಂಚೆ ಅಲ್ಲ, ಎಷ್ಟೋ ದಿನ ಮುಂಚೆ ಶುರು ಮಾಡಿರ್ತೇವೆ ನಾವು. ಅದು ನಮ್ಮಂಥ ಹೆಣ್ಮಕ್ಳಿಗೆ ಈ ಹಬ್ಬ ತುಂಬ ಸ್ಪೆಷಲ್. ಹಬ್ಬದ ತಯಾರಿಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಹೂಗಳಂತ ಇರೋದು. ನಾವು ಸಹ ಹಿಂದಿನ ದಿನ ರಾತ್ರಿ ಹೂವು, ಹಣ್ಣು, ಎಲೆ, ಅದು ಇದು ಅಂತ ಎಲ್ಲ ತರಲಿಕ್ಕೆ ಶಾಪಿಂಗ್ ಹೊರಟ್ವಿ. ಶಾಪಿಂಗ್ ಹೊರಟಾಗ್ಲೇ ಗೊತ್ತಾಗಿದ್ದು, ಓ ಮೈ ಗಾಡ್, ಇಟ್ ವಾಸ್ ಸೋ ಕ್ರೌಡೆಡ್ ಅಷ್ಟೇ ಅಲ್ಲ, ಎವ್ರಿಥಿಂಗ್ ವಾಸ್ ಸೋ ಎಕ್ಸ್ಪೆನ್ಸಿವ್. ಒಂದು ಮೊಳ ಹೂ ಯೂಶ್ವಲಿ 50 ರುಪೀಸಿಗೆ ಸಿಗ್ತಿತ್ತು, ಆ ದಿನ ಡಬಲ್ ಟ್ರಿಪಲ್ ಪ್ರೈಸ್. ಬಟ್ ಏನು ಮಾಡೋದು, ತಗೊಳ್ಳೇಬೇಕು. ನಮ್ಗೆ ಇಷ್ಟ ಆಗಿರುವಂಥದ್ದೆಲ್ಲ ಹುಡುಕಿ ತಗೊಂಡು ಹಾಗೆ ಮನೆಗೆ ಬಂದ್ವಿ. ಇಲ್ಲಿ ನೋಡಿ, ಸೊನಾಲಿ ಮೇಡಮ್ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ. ಬೇಕಾಗಿರೋ ಎಲ್ಲ ಸಾಮಾನು ಸಿಕ್ಕಿರೋ ಖುಷಿಲಿ ಮೇಡಮ್ ಹಾಡು ಬೇರೆ ಹಾಡ್ತಿದ್ದಾರೆ. ಎಲ್ಲದನ್ನು ರೆಡಿ ಮಾಡಿಕೊಂಡು ಬೇಗ ಮಲ್ಕೊಂಡ್ಬಿಟ್ವಿ. ಆ್ಯಂಡ್ ಫೈನಲಿ ದ ಡೇ ಇಸ್ ಹಿಯರ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಐ ನೋ ವಿಡಿಯೋ ಲೇಟ್ ಹೋಗಿರ್ತದೆ, ಆದರೂ ಈ ವಿಡಿಯೋ ನೋಡ್ತಿರೋರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲ. ಇದೇನಿದು ಅಕ್ಷಯ ಪೂಜೆ ಮಾಡ್ತಿದ್ದಾರೆ ಅಂತ ಕನ್ಫ್ಯೂಸ್ ಆದ್ರೆ ಆಗಬೇಡಿ. ನನ್ನ ಪೀರಿಯಡ್ಸ್ ಇದು 3rd ಡೇ ಆಗಿರೋದ್ರಿಂದ ನನಗೆ ಪೂಜೆ ಮಾಡ್ಲಿಕ್ಕೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ಸೊ ಅಕ್ಷಯ್ ನನಗೆ ಪೂಜೆಗೆಲ್ಲ ಹೆಲ್ಪ್ ಮಾಡಿದ್ರು. ಆ ದಿನ ಇಬ್ರು ಬೆಳಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಮಾಡಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ತಾ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆದಷ್ಟು ಬೇಗ ಪೂಜೆ ಮಾಡ್ಕೊಂಡ್ವಿ. ಆ ಟೈಮಿಂಗ್ ಎಲ್ಲ ನೋಡಿದ್ವಿ ಮೊದಲೇ. ಸೊ ಆ ಟೈಮಿಂಗ್ ಒಳಗೆ ಫಿನಿಶ್ ಮಾಡಬೇಕು ಅನ್ನೋದು ಟಾರ್ಗೆಟ್. ಇಬ್ರು ಒಬ್ರಿಗೊಬ್ರು ಹೆಲ್ಪ್ ಮಾಡಿದ್ರಿಂದ ಆರಾಮಾಗೆ ಆಯಿತು. ಒಳ್ಳೆ ಟೈಮಲ್ಲೇ ಮುಗಿಸ್ಕೊಂಡ್ವಿ. ಇನ್ಫ್ಯಾಕ್ಟ್ ಪೂಜೆ ಭಾಳ ಸಮಾಧಾನದಿಂದ ಭಾಳ ಖುಷಿಯಿಂದ ಮಾಡಿದ್ವಿ. ಇದೇ ರೀತಿ ಆ ತಾಯಿ ನಮಗೆ ಪ್ರತಿ ವರ್ಷ ಆದಷ್ಟು ಚಂದ ಮಾಡಿ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಬೇಡ್ಕೋತಾನೆ. ಅವತ್ತು ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಉಪ್ಪಿಟ್ಟು ಮಾಡಿದ್ದೆ. ಸೊ ಇಬ್ರು ಉಪ್ಪಿಟ್ಟು ತಿಂದು ಮಧ್ಯಾಹ್ನದ ಅಡುಗೆಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಇಬ್ಬರೇ ಇರೋದ್ರಿಂದ ಜಾಸ್ತಿ ಸ್ಪೆಷಲ್ ಅಡುಗೆ ಏನಿಲ್ಲ, ಆದರೂ ಹಬ್ಬ ಅಂದಮೇಲೆ ಸ್ವಲ್ಪ ಎಕ್ಸ್ಟ್ರಾ ಇರಲೇಬೇಕಲ್ವಾ. ಸೊ ಮಾತಾಡ್ಕೊಳ್ತಾ ನಮ್ಮಿಬ್ರಿಗೂ ಇಷ್ಟ ಆಗಿರುವಂಥ ಅಡುಗೆಗೆ ಪ್ರಿಪ್ರೇಷನ್ಸ್ನ ಜೋರಾಗಿ ಮಾಡ್ತಾ ಇದ್ವಿ. ನಮ್ಮ ಮನೇಲಿ ಈಕ್ವಾಲಿಟಿನೇ, ಎಲ್ಲರೂ ಎಲ್ಲ ಕೆಲಸನೂ ಮಾಡ್ಕೋತೇವೆ. ಬಾಯ್ಸ್ ಆ ಕೆಲಸ ಮಾಡಬಾರ್ದು, ಗರ್ಲ್ಸ್ ಈ ಕೆಲಸ ಮಾಡಬಾರ್ದು ಹಾಗೇನೂ ಇಲ್ಲ. ಎಲ್ಲರೂ ಎಲ್ಲರಿಗೂ ಹೆಲ್ಪ್ ಮಾಡ್ತೇವೆ. ಸೂಪರ್ ಎಫಿಷಿಯೆಂಟ್ ಆಗಿ ಕುಕ್ಕರಲ್ಲಿ ಅನ್ನ ಮತ್ತು ಬೇಳೆ ಒಟ್ಟಿಗೆ ಇಟ್ಟೆ. ಹಾಗೆ ಇನ್ನೂ ಕಟಿಂಗ್ಸ್ ಬಾಕಿದ್ದು ಅದನ್ನು ಮಾಡ್ಕೊಳ್ತಾ ಇದ್ದಾನೆ. ಮಾಸ್ಟರ್ ಶೆಫ್ ಅಂತೂ ನಾನಲ್ಲ, ನಿಮ್ಗೆಲ್ಲರಿಗೂ ಮೊದಲೇ ಗೊತ್ತಿದೆ. ಆದರೂ ಟಕ ಅಂತ ಕಟ್ ಮಾಡಿ ಮಂಗಳೂರು ಸೌತೆಕಾಯಿ ಹುಳಿ ಮಾಡೋಣ ಅಂತ ಅದನ್ನು ಕ್ಯೂಬ್ಸಲ್ಲಿ ಕಟ್ ಮಾಡಿ ಬಾಯ್ಲ್ ಮಾಡಿಕೊಂಡೆ. ಬಾಯ್ಲ್ ಮಾಡುವಾಗಲೇ ನೀರಲ್ಲಿ ಹಳದಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿದ್ದೆ. ಬೇಕಾಗಿರೋ ಎಲ್ಲ ಮಸಾಲಾನ ಫ್ರೈ ಮಾಡಿಕೊಂಡು ರುಬ್ಕೊಂಡು ಅದನ್ನು ಆ ಬಾಯ್ಲ್ ಆಗ್ತಿರೋ ಸೌತೆಕಾಯಿ ಇದೆಯಲ್ಲ ಅದರೊಳಗೆ ಮಿಕ್ಸ್ ಮಾಡೋದು. ರುಚಿಗೆ ತಕ್ಕಷ್ಟು ಉಪ್ಪು ಅಡ್ಜಸ್ಟ್ ಮಾಡಿಬಿಟ್ರೆ ರೆಡಿ. ಹಾಗೆ ಈಸಿಯಾಗಿ ಒಂದು ಸಿಂಪಲ್ ಒಗ್ಗರಣೆ ಕೊಟ್ಟು ನಮ್ಮ ಸಾರನ್ನ ರೆಡಿ ಮಾಡ್ಕೊಳ್ಳೋದು. ಬೇಸಿಕ್ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಇಂಗು, ಹಾಗೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ, ಹಸಿಮೆಣಸು ಎಲ್ಲ ಹಾಕೋದು. ಬೇಯಿಸ್ಕೊಂಡಿರೋ ಬೇಳೆನ ಅದನ್ನು ಮಿಕ್ಸ್ ಮಾಡೋದು. ಅದು ಬಾಯ್ಲಿಗೆ ಬರ್ತಾ ಇರುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡೋದು. ಅದು ನಮ್ಮ ಸೆಕೆಂಡ್ ಡಿಶ್, ಸಾರು ರೆಡಿ. ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೂ ಒಂದು ಚಿಕ್ಕ ಒಗ್ಗರಣೆ ಕೊಡೋದು. ಸಾಸಿವೆ, ಜೀರಿಗೆ, ಹಾಗೆ ಒಣಮೆಣಸು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋದು. ಅದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ನಮ್ಮ ಬಾಯ್ಲ್ ಮಾಡ್ಕೊಂಡಿರುವಂಥ ಚೆನ್ನಾನ ಅದನ್ನು ಮಿಕ್ಸ್ ಮಾಡೋದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಹಾಗೆ ಸ್ವಲ್ಪ ಹಲ್ದಿ ಪೌಡರ್ ಹಾಕಿ ಫೈನಲ್ ಆಗಿ ಕಾಯಿ ತುರಿಯಿಂದ ಗಾರ್ನಿಷ್ ಮಾಡೋದು. ಸಿಂಪಲ್ ಸೈಡ್ ಡಿಶ್ಗಾಗಿ ನಾನು ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೆ. ಅದಕ್ಕೆ ಕ್ಯಾರೆಟ್, ಈರುಳ್ಳಿ, ಏನೇನು ತರಕಾರಿ ಇತ್ತಲ್ಲ, ಸೌತೆಕಾಯಿ ಎಲ್ಲ ಗ್ರೇಟ್ ಮಾಡಿ ಹಾಕಿ ಉಪ್ಪು, ಖಾರ, ಮೇಲಿಂದ ಸ್ವಲ್ಪ ಚಾಟ್ ಮಸಾಲ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಟು. ಡೋಂಟ್ ಫರ್ಗೆಟ್ ಟು ಆ್ಯಡ್ ದ್ಯಾಟ್ ಲಾಸ್ಟ್ ಫ್ಯೂ ಡ್ರಾಪ್ಸ್ ಆಫ್ ಲೆಮನ್ ಜ್ಯೂಸ್. ಅದರಿಂದ ಟೇಸ್ಟ್ ಸಾಲಿಡ್ ಇರ್ತದೆ. ಎಷ್ಟೇ ಹೆಲ್ತ್ ಅಂತ ಕಾನ್ಸಂಟ್ರೇಟ್ ಮಾಡಿದ್ರು ಹಬ್ಬ ಬಂದಮೇಲೆ ಸ್ವೀಟ್ ಮಾಡದೇ ಇರೋಕ್ಕಾಗತ್ತಾ?
ಇನ್ನೊಂದು ಪಾತ್ರೆ ತಗೊಳ್ಳಿ, 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಎಲ್ಲ ಡ್ರೈ ಫ್ರೂಟ್ಸ್ನು ಅದ್ರಲ್ಲಿ ಫ್ರೈ ಮಾಡ್ಕೊಳ್ಳಿ. ಬೇಳೆ ಚೆನ್ನಾಗಿ ಬೆಂದಿದೆಯಾ ಇಲ್ಲ ಅಂತ ಚೆಕ್ ಮಾಡಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಜಾಸ್ತಿ ಬೆಲ್ಲ ಹಾಕ್ಕೊಂಡು ಕುಟ್ಟಿ ಪೌಡರ್ ಮಾಡ್ಕೊಂಡಿರುವಂಥ ಯಾಲಕ್ಕಿ ಮಿಕ್ಸ್ ಮಾಡಿ, ಹಾಗೆ ಸ್ವಲ್ಪ ಕಾಯಿ ತುರಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ರೆಡಿ. ಇಬ್ಬರೇ ಇದ್ದೇವೆ, ಹೋಳಿಗೆ ಗಿಲ್ಗೆ ಎಲ್ಲ ಬೇಡ, ಇದೇ ಬೆಸ್ಟ್ ಆಪ್ಷನ್ ಅಂತ ಇದ್ರಲ್ಲೇ ಮುಗಿಸಿದೆ. ನಾವು ಮನುಷ್ಯರು ಈ ಅಡುಗೆನ ದೇವ್ರಿಗೋಸ್ಕರ ಮಾಡ್ತೀವೋ ನಮಗೋಸ್ಕರ ಮಾಡ್ತೀವೋ ನನಗೆ ಗೊತ್ತಿಲ್ಲ. ಮಾಡಿರೋ ಅಡುಗೆ ಅಂತೂ ನನಗೆ ತುಂಬ ಖುಷಿ ಕೊಡ್ತು. ಅಡುಗೆ ಆಗ್ತಾ ಇದ್ದಂಗೆ ಎಲ್ಲೆಲ್ಲಿ ಬಡಿಸಿ ದೇವ್ರಿಗೆ ನೈವೇದ್ಯ ಇಟ್ಟು ಇನ್ನೊಮ್ಮೆ ಎಲ್ಲ ಪೂಜೆ ಮಾಡ್ಕೊಂಡ್ವಿ. ಹಾಗೆ ಊಟದ ಟೈಮ್ ಅಂತೂ ಆಗಿ ಹೋಗಿತ್ತು. ತಮ್ಮ ಬಂದಿದ್ದ, ತಮ್ಮನಿಗೆ ಊಟ ಬಡಿಸಿ ನಾವಿಬ್ಬರು ಆ ದಿನ ಒಪ್ಪತ್ತು ಮಾಡ್ತೇವಲ್ಲ, ಸೊ ಓನ್ಲಿ ಗೆಣಸನ್ನು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಅಸತ್ಯದಿಂದ ಸತ್ಯದ ಕಡೆಗೆ, ಕತ್ತಲಿಂದ ಬೆಳಕಿನ ಕಡೆ. ಈ ಪೂಜೆ ಹಬ್ಬ ಇವೆಲ್ಲ ನಾವು ಮನುಷ್ಯರು ಮಾಡ್ಕೊಂಡಿರೋದೇ ಆ್ಯಕ್ಚುಲಿ ನಮ್ಮಲ್ಲಿರುವಂತಹ ಡಾರ್ಕ್ನೆಸ್ ಅನ್ನ ಹೊರಗೆ ಮಾಡಿ ಈ ಥರ ಫೆಸ್ಟಿವಿಟೀಸಿಂದ ಏನೋ ಒಂದು ಹೊಸ ಬೆಳಕು, ಹೊಸ ಆಶೆ ನಮ್ಮಲ್ಲಿ ಸದಾಕಾಲ ಇರಲಿ ಅಂತ. ಪ್ರತಿ ವರ್ಷ ಈ ಹಬ್ಬ ಬರುವಾಗ ಆ ಎಕ್ಸೈಟ್ಮೆಂಟ್ ಇರ್ತದೆ. ಹಾಗೆ ಪ್ರತಿ ವರ್ಷ ಈ ಸಾಯಂಕಾಲ ಪೂಜೆ ಮಾಡುವಾಗ ಇವತ್ತಿನ ದಿನ ಇಲ್ಲಿಗೆ ಮುಗೀತದಲ್ಲ ಅನ್ನೋ ಒಂದು ಬೇಸರನೂ ಇರ್ತದೆ. ಬಟ್ ಎವ್ರಿ ಎಂಡ್ ಇಸ್ ಅ ಹೋಪ್ ಫಾರ್ ಅ ಬೆಟರ್ ಟುಮಾರೋ. ನಮ್ಮ ಮನೆಗೆ ಬಂದಿದ್ದಕ್ಕೆ, ನಮಗೆ ಈ ಪೂಜೆ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳ್ತಾ ಪೂಜೆನ ಮುಗಿಸೋದು. ಅಲ್ಲಿಗೆ ಇವತ್ತಿನ ದಿನ ಮುಗೀತು ಅನ್ಕೋಬೇಡಿ. ಈ ಹಬ್ಬದ್ದು ಮೇನ್ ಕೆಲಸ ಅರ್ಶಿನ ಕುಂಕುಮಕ್ಕೆ ಹೋಗೋದು, ನಮ್ಮ ಮನೆಗೆ ಬಂದವರಿಗೆ ಅರ್ಶಿನ ಕುಂಕುಮ ಕೊಡೋದು. ನಮ್ಮನೆ ಪೂಜೆ ಮುಗಿಸ್ಕೊಂಡು ನಾನು ಸಹ ಅದನ್ನೇ ಮಾಡಿದ್ದು. ಇಲ್ಲಿ ನೋಡಿ, ನನ್ಗೆ ಇವೆಲ್ಲದು ಬೇರೆಯವ್ರ ಮನೆಗೆ ಹೋದಾಗ ಗಿಫ್ಟ್ ಆಗಿ ಕೊಟ್ಟಿದ್ದು. ಎಲ್ಲರ ಮನೆಗೂ ಹೋಗಿ ಬಂದು ನಮ್ಮನೆ ಗೆಸ್ಟ್ ಅನ್ನ ಅಟೆಂಡ್ ಮಾಡಿ ಊಟ ಮಾಡಿ ಹಾಗೆ ತುಂಬಾ ಸುಸ್ತಾಗಿದ್ರಿಂದ ಮಲ್ಕೊಂಡ್ಬಿಟ್ವಿ. ಲಕ್ಷ್ಮಿ ಅಮ್ಮ ನಮ್ಗೆ ಇದೇ ರೀತಿ ಇನ್ನೂ ಚೆನ್ನಾಗಿ ಪೂಜೆ ಮಾಡುವಷ್ಟು ಶಕ್ತಿ ಕೊಡ್ಲಿ ಅಂತ ಬೇಡ್ಕೊಳ್ತಾ ಆ ದಿನನ ಮುಗಿಸಿದ್ವಿ. Every good thing definitely comes to an end, but every ending is a hope for a new beginning. ಆ ಹೋಪ್ ಅನ್ನೋ ಸಣ್ಣ ಕಿಡಿನ ನಮ್ಮ ಸುತ್ತಮುತ್ತಲು ಯಾವಾಗೂ ಬೆಳಕಾಗಿ ಬೆಳಗ್ಸೋದೇ ನಮ್ಮ ಕೆಲಸ. ಎಷ್ಟೇ ಡೆಕೋರೇಷನ್ ಮಾಡಿ, ಎಷ್ಟೇ ಅಲಂಕಾರ ಮಾಡಿ, ನೆಕ್ಸ್ಟ್ ಡೇ ಅದನ್ನು ಡೆಫಿನೆಟ್ಲಿ ರಿಮೂವ್ ಮಾಡಲೇಬೇಕು. ಇಲ್ಲಿ ನಂದೊಂದು ಕ್ವಿಕ್ ರಿಕ್ವೆಸ್ಟ್ ಎಲ್ಲರಿಗೂ, ಆದಷ್ಟು ಬಯೋಡಿಗ್ರೇಡಬಲ್ ಮಟೀರಿಯಲನ್ನು ಯೂಸ್ ಮಾಡಿ. ಎಲೆಗಳು, ಹೂಗಳು ಎಲ್ಲ ನ್ಯಾಚುರಲ್ ಆಗಿ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಡೇ ನೀವು ಅದನ್ನು ಕ್ಲೀನ್ ಮಾಡಿದಾಗ ಪ್ಲಾಸ್ಟಿಕ್ ವೇಸ್ಟ್ ಜಾಸ್ತಿ ಇರಲ್ಲ. ಡೋಂಟ್ ವರಿ, ಉಪದೇಶ ಅಷ್ಟೇ ಮಾಡ್ತಾ ಇಲ್ಲ, ನಾವು ಸಹ ಅದೇ ರೀತಿ ಆದಷ್ಟು ಡಿಗ್ರೇಡಬಲ್ ವಸ್ತುನೇ ಯೂಸ್ ಮಾಡಿದ್ದೇವೆ. ಎಲ್ಲ ಕ್ಲೀನಿಂಗ್ ಆದ ನಂತರ ಎಲ್ಲ ಸಾಮಾನ ಎತ್ತಿಟ್ಟು ನಾವು ರೆಗ್ಯುಲರ್ ಆಗಿ ಹೇಗೆ ದೇವ್ರ ಪೂಜೆನ ಮಾಡ್ಕೊಳ್ತೇವೋ ಹಾಗೆ ಮಾಡಿದ್ವಿ. ಸೊ ಎವ್ರಿಬಡಿ, ದ್ಯಾಟ್ ವಾಸ್ ಮೈ ವರಮಹಾಲಕ್ಷ್ಮಿ ಹಬ್ಬ. ಆ ದೇವರು ನಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ, ಹಾಗೆ ನಾವು ಬೇರೆಯವರಿಗೆ ಒಳ್ಳೇದು ಮಾಡೋ ಥರ ಆಶೀರ್ವಾದ ಮಾಡಲಿ. ಇಲ್ಲಿ ನೋಡಿ, ನಾನು ಕಡ್ಡಿ ಗೀರಿ ಇಡ್ತಾ ಇದ್ದಾನೆ, ಬಟ್ ಐ ಆಮ್ ನಾಟ್ ಏಬಲ್ ಟು ಟರ್ನ್ ಇಟ್ ಆನ್. ಹಾಗೆ ಹೇಳಿದ್ನಲ್ಲ, ಅಕ್ಷಯ್ ರಂಗೋಲಿ ಹಾಕೋದನ್ನ ಡೆಫಿನೆಟ್ಲಿ ತೋರಿಸ್ತಾನೆ ಅಂತ. ನೋಡಿ, ನಮ್ಮ ಇಂಟರ್ನ್ಯಾಷನಲ್ ರಂಗೋಲಿ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಇದನ್ನ ಮೇಕ್ಸ್ ನೋ ಸೆನ್ಸ್. That's it for today's video. ಆದಷ್ಟು ಬೇಗ ಇನ್ನಷ್ಟು ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನು ನಾನು ಭೇಟಿ ಮಾಡ್ತೇನೆ. ಅಲ್ಲಿ ತನಕ ಸ್ಟೇ ಹ್ಯಾಪಿ, ಸ್ಟೇ ಸಾರ್ಟೆಡ್.